ದರ್ಶನ್ ಕೊನೆ ಆಯಂನಿಂದಾನೆ. ಈಗ ಎಲ್ಲರೂ ಕೂಡ ಒಬ್ಬ ಸ್ಟಾರ್ ಏನು ಮಾಡ್ತಾರೆ ಫಾಲೋ ಮಾಡ್ತಾರೆ. ಇವ್ರು ಇಂಥ ಹಲ್ಕಟ್ ಕೆಲಸ ಮಾಡಿದಾಗ ಇದನ್ನು ಫಾಲೋ ಮಾಡ್ಬೇಕಾಗಾರೆ ಅಭಿಮಾನಿಗಳು ದೂರ ಆಗ್ತಾರೆ. ಆಮೇಲೆ ಹೂ ಹ್ಯಾಸ್ ಗಿವನ್ ದ ಪರ್ಮಿಷನ್ ಟು ಪನಿಷ್ ಹಿಮ್? ಅವರೇ ಕಾನೂನು ಸರ್. ಯಾರು ಹೇಳಿದ್ದು? ಅಭಿಮಾನಿಗಳಿದ್ದಾರೆ. ಆಲ್ ಆರ್ ಈಕ್ವಲ್ ಅಂಡರ್ ಲಾ. ನೆವರ್. ಅಭಿಮಾನಿಗಳಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಎರಡು ನಿಮಿಷ ಇದೆ. ಈಗ ಮಾಡಿದಾರಲ್ಲ, ಅಲ್ಲ ಈಗ ಮಾಡಿದಾರಲ್ಲ, ಇವ್ರ ಮನೆ ಮಗನ್ನೇನಾದ್ರೂ ಕಳ್ಕೊಂಡಾಗ, ಇವ್ರ ಮನೆ ಮಗನ್ಗೆ ಈ ರೀತಿ ತೊಂದರೆ ಆದಾಗ ಬರ್ತಾರ ಹಣದಿಂದ. ಇನ್ನೊಂದು ಮೇಡಮ್ ಏನಂದ್ರೆ, ಇವ್ರಿಗೆ ಏನೇ ಸಮಸ್ಯೆ ಆದ್ರೆ ಸೈಬರ್ ಕ್ರೈಮ್ ಇದೆ, ಕಾನೂನಿದೆ. ಈ ತರ ಸಮಸ್ಯೆ ಆಗೈತೆ ಅಂದ್ರೆ ಬಂದು ಕಂಪ್ಲೇಂಟ್. ಅಭಿಮಾನಿಗಳಿದಾರಲ್ಲ ಸರ್, ಅವರೇ ಕಾನೂನು. ಅವ್ರು ಬರ್ದಿದ್ದೆ ಶಾಸನ. ಯಾವ ಶಾಸನನೂ ನಡೆಯೋದಿಲ್ಲ. ದರ್ಶನ್ ಇನ್ನು ಮುಂದೆ ದರ್ಶನ್ ತರ ಇದ್ನ ಅನ್ನಂಗೆ ದುರ್ಗದ ಜನ ಅಭಿಮಾನಿಗಳು ತೋರಿಸ್ತಾರೆ, ದುರ್ಗದ ಜನತೆ ತೋರಿಸ್ತಾರೆ. ಇದು ಮುಟ್ಟೋಡ್ಕೋಬೇಕು. ತನ್ನ ತಂದೆ ತಾಯಿಗಳು ನೋಡ್ಕೋ ಫಸ್ಟ್. ಆ ತಂದೆ ತಾಯಿಗಳು ಬಿಟ್ಬಿಟ್ಟು ಇನ್ನೊಬ್ಬರಿಗೆ ನಾನು ಅಭಿಮಾನಿ ಅನ್ನೋದಲ್ಲ, ತನ್ನ ತಂದೆ ತಾಯಿಗಳು. ಅಭಿಮಾನಿ ಸಂಘದ ಅಧ್ಯಕ್ಷನು ಅವನೇ ಕರ್ಕೊಂಡು ಹೋಗಿರೋದು. ನಿಜನಮ್ಮ, ಅದನ್ನೇ ಹೇಳ್ತಿದ್ದು. ಈಗ ಇಂಥ ಲುಚ್ಚ ಕೆಲಸ ಮಾಡೋದಕ್ಕೆ ಅವನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ಮನುಷ್ಯರೇ ಅವರು. ಅವ್ರ ಮನುಷ್ಯ ಅವರು. ಈಗ ಅವ್ರ ಕುಟುಂಬಕ್ಕೆ ನ್ಯಾಯ ಯಾರು ಒದಗಿಸ್ತಾರೆ ಮೇಡಮ್? ಈಗ ಅವ್ರ ಕುಟುಂಬಕ್ಕೆ ಯಾರು ಬರ್ತಾರೆ? ಅವ್ರ ಮನೆಗೆ ದರ್ಶನ್ ದುಡ್ದಾಗ್ತಾನ ಪಾಪ ಅವ್ರ ಕುಟುಂಬಕ್ಕೆ ಪ್ರೇರಣೆ ಆಗಿದೆ. ಚಿತ್ರರಂಗದವರು ಮೊದಲನೇದಾಗಿ ಈ ಥರದ ಸಿನಿಮಾಗಳನ್ನ ತೆಗೆಯುವಂಥ ನಟರನ್ನ ಮೊದಲು ನಿಲ್ಲಿಸಬೇಕು. ಇವ್ರ ಚಿತ್ರರಂಗದ ಉದ್ದೇಶಗಳೇನು? ಹಿಂದೆ ರಾಜ್ಕುಮಾರ್ ಅವರಾಗಲಿ ಎಂತೆಂಥ ಒಳ್ಳೊಳ್ಳೆ ಚಲನಚಿತ್ರಗಳನ್ನ ತೆಗೆಸ್ತಾ ಇದ್ರು, ಅವಾದು ಸಮಾಜಕ್ಕೆ ಮಾದರಿಯಾಗಿತ್ತು. ಆದರೆ ಈಗ ಏನಾಗಿದೆ, ಬರೀ ರೌಡಿಸಮ್ ಪ್ರಧಾನ ಚಿತ್ರಗಳನ್ನ ತೆಗಿತಾರೆ. ಇದರಿಂದ ಏನಾಗಿದೆ, ಸಮಾಜದಲ್ಲಿ ನೀವು 12, 13, 14 ವರ್ಷದಿಂದ ಹುಡುಗರುಗಳು ಜುಟ್ಟು ಬಿಟ್ಕೊಳೋದು, ಅಂಗಿ ಬೀಚ್ಕೊಳೋದು, ಹಾರಾಡೋದು, ಕೂಗಾಡೋದು, ಇದು ಪ್ರೇರಣೆ ಆಗಿದೆ. ಇವತ್ತು ದರ್ಶನ್ ಹೆಂಗಾಗಿದ್ದಾನೆ ಅಂದರೆ, ಅವ್ನು ತೆಗ್ದಿರೋ ಸಿನಿಮಾಗಳು ಅವನಿಗೆ ಪ್ರೇರಣೆ ಆಗಿ ರೌಡಿಸಮ್ ಮಾಡಿ ಈ ಸ್ಥಿತಿಗೆ ಬಂದಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.